morning, friends. I welcome you all to the online worship of Bangalore South Church this morning. Even as we have come to worship God, let's turn our Bibles to Psalm 84, 10 and 11. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ಸಭೆಯಾಗಿ ನಾವು ಸೇರಿಕೊಂಡು ಬಂದಿರುವಾಗ ನಾವು ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳು 84ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯವನ್ನು ಓದಿಕೊಳ್ಳೋಣ. Psalm 84, 10 and 11. Better is one day in your courts than 1,000 elsewhere. I would rather be a doorkeeper in the house of my God than dwell in the tents of the wicked. For the Lord is a sun and shield. The Lord bestows favor and honor. No good thing does he withhold from those whose walk is blameless. ಕೀರ್ತನೆಗಳು 84, 10 ಮತ್ತು 11ನೇ ವಾಕ್ಯ. ಏಕೆಂದರೆ ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರದಲ್ಲಿ ವಾಸಿಸುವಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ದೇವರಾದ ಯೆಹೋವನು ಸೂರ್ಯನು ಗುರಾಣಿಯೂ ಆಗಿದ್ದಾನೆ. ಯೆಹೋವನು ಕೃಪೆಯನ್ನು ಮಹಿಮೆಯನ್ನು ಕೊಡುತ್ತಾನೆ. ಸಂಪೂರ್ಣವಾಗಿ ನಡೆದುಕೊಳ್ಳುವವರಿಗೆ ಆತನು ಒಳ್ಳೆಯದನ್ನು ಮಾಡಲು ಹಿಂದಿರುಗಿಯುವುದಿಲ್ಲ. This psalm is written by one of the sons of Korah. ಈ ಕೀರ್ತನೆಯು ಒಬ್ಬ ಕೋರನ ವಂಶದವನು ಬರೆದಂತ ಕೀರ್ತನೆಯಾಗಿದೆ. It is a very wonderful psalm, especially when you consider the life of Korah. ವಿಶೇಷವಾಗಿ ನಾವು ಕೋರನ ಜೀವಿತವನ್ನು ನೆನೆಸುವಾಗ ಈ ಕೀರ್ತನೆಯು ಇದು ಒಂದು ಅದ್ಭುತವಾದ ಕೀರ್ತನೆಯಾಗಿರುತ್ತದೆ. If you remember, Korah and his people rebelled against Moses and the servants of the Lord, and because of this rebellion, the Bible says that the earth opened up and swallowed all of them alive. ನೀವು ನೆನೆಸಿಕೊಳ್ಳುವುದಾಗಿದ್ದರೆ, ಕೋರನು ಮತ್ತು ಆತನ ಜೊತೆಯಲ್ಲಿ ಇರುವಂತಹ ಕೆಲವು ಜನರು ದೇವರ ವಿರುದ್ಧವಾಗಿ, ಮೋಶೆಯ ವಿರುದ್ಧವಾಗಿ ತಿರುಗಿ ಬಿದ್ದಂತಹ ಸಮಯದಲ್ಲಿ ದೇವರು ಇದಕ್ಕೆ ಅವರಿಗೆ ಒಂದು ನ್ಯಾಯ ತೀರ್ಪಾಗಿ ಭೂಮಿಯು ಬಾಯಿ ತೆರೆದು ಆ ಎಲ್ಲರನ್ನು, ಅಂದ್ರೆ ಯಾರ್ಯಾರು ಮೋಶೆಯ ವಿರುದ್ಧವಾಗಿ, ದೇವರ ಸೇವಕರ ವಿರುದ್ಧವಾಗಿ ಕಾರ್ಯ ಸಾಧಿಸಿದರೋ ಅವರನ್ನೆಲ್ಲ ಜೀವದಿಂದಲೇ ನುಂಗಿಬಿಟ್ಟಿತ್ತೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಬಟ್ ದ ಸನ್ಸ್ ಆಫ್ ಕೋರಾ, when they saw the rebellion of the father, they said, we will not join along with our dad, but we will join along with the Lord and his servants. ಆದರೆ ಕೋರನ ಮಕ್ಕಳು ಆ ದಿನದಂದು ಒಂದು ನಿರ್ಧಾರವನ್ನು ಮಾಡಿಕೊಳ್ಳುತ್ತಾರೆ. ಅದೇನೆಂದರೆ, ತಂದೆಯ ಈ ಒಂದು ದಂಗೆಯಲ್ಲಿ ನಾವು ಭಾಗವಹಿಸುವುದಿಲ್ಲ. ದೇವರ ಸಂಗಡ, ದೇವರ ಸೇವಕರ ಸಂಗಡ ನಾವು ನಿಂತುಕೊಳ್ಳುತ್ತೇವೆ ಎಂಬುದಾಗಿ ಅವರು ನಿರ್ಧಾರ ಮಾಡುತ್ತಾರೆ. And as a result of it, when the earth opened up and swallowed Korah and all his people alive, as the sons of Korah were witnessing it, the Lord kept the sons of Korah alive and they were able to pen down this beautiful psalm. ಈ ಕೋರನ ಆ ಒಂದು ಸಂತಾನವು, ಆತನ ಮಕ್ಕಳು ತಂದೆಯ ಈ ಒಂದು ದಂಗೆಯಲ್ಲಿ ಸೇರ್ಪಡೆಯಾಗದೆ ದೇವರ ಜನರೊಟ್ಟಿಗೆ ನಿಂತ ಕಾರಣದಿಂದ ಅವರು ಈ ಒಂದು ಭಯಂಕರವಾದ ನ್ಯಾಯ ತೀರ್ಪನ್ನು ಕೋರನ ಮೇಲೆ, ಅಲ್ಲಿ ನೆರೆದಂತ ಜನರ ಮೇಲೆ ನೋಡಿಕೊಂಡ ನಂತರ ಸುಂದರವಾದ ಕೀರ್ತನೆಯನ್ನು ಅವರು ಬರೆಯುತ್ತಾರೆ. And that is why the psalmist, the sons of Korah, they say like this: better is one day in your courts than 1,000 elsewhere. I would rather be a doorkeeper in the house of my God than dwell in the tents of the wicked. Hallelujah. ಆದ್ದರಿಂದ ಕೋರನ ಮಕ್ಕಳು ಬರೆಯುವಂತಹ ಕೀರ್ತನೆಯನ್ನು ನೋಡಿದರೆ ಅವರು ಹೇಳ್ತಾರೆ, ದೇವರ ಯೆಹೋವನ ಆಲಯದ ಬಾಗಿಲ ಹತ್ತಿರೇ ಇದ್ದು ಬಾಗಿಲನ್ನು ಕಾಯುವಾತನಾಗಿರುವುದಕ್ಕೆ ನಾನು ಬಯಸುತ್ತೇನೆ. ಯೆಹೋವನ ಆಲಯದಲ್ಲಿ ಇರುವುದೇ ನನ್ನ ಆಸೆ. ಸಹಸ್ರ ದಿನಗಳು ಆತನ ಆಲಯದಲ್ಲಿರಬೇಕು. ದುಷ್ಟರ ಬಿಡಾರದಲ್ಲಿ ನಾನು ಸೇರ್ಪಡೆ ಆಗಬಾರದೆಂಬುದಾಗಿ he writes. And then he goes on to say one beautiful thing. He says, for the Lord God is a sun and shield. The Lord bestows favor and honor. No good thing does he withhold
withhold from those whose walk is blameless. Hallelujah. ಯಾಕಂದ್ರೆ ಯೆಹೋವನು ತಾನೇ ಸೂರ್ಯನು ಗುರಾಣಿಯೂ ಆಗಿದ್ದಾನೆ. ಆತನು ಮಹಿಮೆಯನ್ನು ಘನವನ್ನು ಸುರಿಸುವಂತ ದೇವರಾಗಿದ್ದಾನೆ. ತನ್ನ ಸದ್ಭಕ್ತರಿಗೆ ಯಾವುದೇ ಒಳ್ಳೆಯದನ್ನು ಆತನು ಕೊಡುವುದಕ್ಕೆ ಹಿಂದಿರುಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. This is one of my wonderful verses that I love in the scripture. It says, no good thing will he withhold from them that walk uprightly. Hallelujah. ಈ ಒಂದು ವಾಕ್ಯ ನನಗೆ ಅತಿ ಪ್ರಿಯವಾದ ವಾಕ್ಯ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ತನ್ನ ಸದ್ಭಕ್ತರು ಆತನಿಗೆ ಆತನ ಮಾರ್ಗದಲ್ಲಿ ನಡೆಯುವಂತವರಿಗೆ ಯಾವುದೇ ಒಳ್ಳೆಯದನ್ನು ಕೊಡುವುದಕ್ಕೆ ನಮ್ಮ ದೇವರು ಹಿಂದಿರುಗುವುದಿಲ್ಲ ಎಂಬುದಾಗಿ. One thing I am convinced, my friend, if God feels that this is good for us, certainly and surely he will not withhold that good thing from us. Hallelujah. ಒಂದು ವೇಳೆ ದೇವರು ನೆನೆಸುವುದಾಗಿದ್ರೆ ಈ ಒಂದು ಒಳ್ಳೆಯದು ನನ್ನ ಮಗನಿಗೆ ನನ್ನ ಮಗಳಿಗೆ ಹಿತಕರವಾಗಿದೆ ಎಂಬುದಾಗಿ ದೇವರಿಗೆ ಗೊತ್ತಿದ್ದರೆ ಖಂಡಿತವಾಗಿ ಅದನ್ನು ಕೊಡುವುದರಲ್ಲಿ ಆತನು ಎಂದಿಗೂ ಹಿಂದಿರುಗುವುದಿಲ್ಲ. But if God has withheld something from my life, one thing I know, that it is certainly it is his will that thing which I feel good may not be good for me in the long run. Hallelujah. ಆದರೆ ನನ್ನ ಮನಸ್ಸಿನಲ್ಲಿ ಅಯ್ಯೋ ಈ ಒಳ್ಳೆಯದು ನನಗೆ ಕೊಡಲ್ಪಟ್ಟಿಲ್ಲ ಎಂಬುದಾಗಿ ಬರುವುದಾಗಿದ್ದರೂ ಸಹ ದೇವರ ವಾಕ್ಯವನ್ನು ನಾವು ನಂಬುವಾಗ ದೇವರಿಗೆ ಗೊತ್ತಿದೆ ನಮಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬುದಾಗಿ. ಅಂತ ಒಳ್ಳೆಯ ಆಶೀರ್ವಾದವನ್ನು ಕೊಡುವುದರಲ್ಲಿ ದೇವರು ಎಂದಿಗೂ ಹಿಂದಿರುಗುವಂತ ದೇವರಲ್ಲ. ಆ ಕಾರಣದಿಂದ ಈ ಒಂದು ಬೆಳಗಿನ ಹೊತ್ತಾರೆಯಲ್ಲಿ ಭರವಸೆಯಿಂದ ನಾವು ಕರ್ತನ ಬಳಿಗೆ ಬರೋಣ. ನಾವು ಕರ್ತನ ಮುಂದೆ ಸದ್ಭಕ್ತರಾಗಿ ನಾವು ಆತನನ್ನೇ ಪ್ರೀತಿಸಿ ನಾವು ನಡೆಯುವಂತ ಸಮಯದಲ್ಲಿ ಆತನು ಸುವರಗಳನ್ನು ನಮ್ಮ ಮೇಲೆ ಸುರಿಸುವಾತನಾಗಿದ್ದಾನೆ. ಒಳ್ಳೆಯದನ್ನು ಕೊಡುವುದಕ್ಕೆ ನಮ್ಮ ದೇವರು ಹಿಂದಿರುಗುವಾತನಲ್ಲ. ಆತನಲ್ಲಿ ನಂಬಿಕೆ ಇಡುವವರಿಗೆ ಯಾವ ಕೊರತೆ ಇಲ್ಲ. ಈ ದೇವರನ್ನು ನಾವು ಬೆಳಗಿನ ಹೊತ್ತಾರೆಯಲ್ಲಿ ಆರಾಧನೆ ಮಾಡೋಣ. Let's pray. Father, just thank you for this precious word that we could read this morning. I thank you, Lord, Father, for you are our shield. Lord, you are our son. You are the God who bestows favor and honor on your servants. No good thing will you withhold from those that walk uprightly. This morning, O Lord God, let this truth sink deep down in our hearts so that we would be anxious about nothing, but Lord, know that we have a loving Father in heaven who delights in the well-being of his saints and servants. Help us to this very end. In Jesus' name we pray. Amen. ಪ್ರಾಯ ಸಿಂಹವು ಹಸಿದಿದ್ದರೂ ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. Hallelujah. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರೂ ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಅವನ್ ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ
ನಿನಗೆ ಸ್ತೋತ್ರ. ಅನುದಿನವೂ ನಿನ್ನ ಕೃಪೆಯನ್ನು ನಿನ್ನ ಜನರ ಮೇಲೆ ಸುರಿಸುವಾತನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ವೈರಿಗಳ ಎದುರಿನಲ್ಲಿ ಔತಣವನ್ನು ಸಿದ್ಧ ಮಾಡುವಂತ ದೇವರು ನೀನಾಗಿದೆ. ಆತ್ಮರನ್ನು ಕಳುಹಿಸಿ ನಮ್ಮನ್ನು ಸಂತೈಸುವ ಕರ್ತನು ನೀನಾಗಿದೆ ಅಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ಹಸಿರು ಗಾವಲುಗಳಲ್ಲಿ ನಮ್ಮನ್ನು ನಡೆಸುವಂತ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ಜೀವವುಳ್ಳ ಬುಗ್ಗೆಯಿಂದ ನಮ್ಮ ದಾಹವನ್ನು ನೀಗಿಸುವಂತ ದೇವರು ನೀನಾಗಿದೆ, ಅದಕ್ಕಾಗಿ ನನಗೆ ಸ್ತೋತ್ರ. ದೇವರೇ ಕರ್ತನೆ, ನೀನು ನಮ್ಮ ದೇವರಾಗಿದ್ದಕ್ಕಾಗಿ ನನಗೆ ಸ್ತೋತ್ರ. ಸದ್ಭಕ್ತರಾದ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಒಳ್ಳೆ ವರಗಳಿಂದ ತುಂಬಿಸುವಾತನಾಗಿದೆ, ಅದಕ್ಕಾಗಿ ನನಗೆ ಸ್ತೋತ್ರ. ನಿನ್ನನ್ನು ಹುಡುಕುವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ನಿನ್ನಲ್ಲಿ ಆಶ್ರಯಿಸಿಕೊಳ್ಳುವರು, ನಿನ್ನಲ್ಲಿ ನಿರೀಕ್ಷೆ ಇಟ್ಟವರು ಎಂದಿಗೂ ಎದೆಗುಂದಿ ಹೋಗುವುದಿಲ್ಲಪ್ಪ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ. ನಿನ್ನಂತ ದೇವರು ಯಾರಿಲ್ಲ, ಅದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ ದೇವರೇ. Hallelujah, hallelujah. The Bible says, seek ye first the kingdom of God and his righteousness, and all these things shall be added unto you. Hallelujah. ದೇವರ ವಾಕ್ಯ ನಮಗೆ ಹೇಳುತ್ತದೆ, ಮೊದಲು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡುವುದಾಗಿದ್ದರೆ ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ದೇವರು ನೋಡಿಕೊಳ್ಳುವಾತನಾಗಿದ್ದಾನೆ. ಬೆಳಗಿನ ಹೊತ್ತಾರೆಯಲ್ಲಿ ಯಾವ ವಿಷಯಕ್ಕೂ ಚಿಂತಿಸದೆ ಮೊದಲು ನಾವು ದೇವರಿಗೆ, ಆತನ ರಾಜ್ಯಕ್ಕೋಸ್ಕರ ತವಕ ಪಡುವಾಗ ನಮಗೆ ಬೇಕಾಗಿರುವಂತಹ ಎಲ್ಲಾ ಸಂಗತಿಗಳನ್ನು ಒದಗಿಸಿಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. Hallelujah.
ಸ್ತುತಿಯನ್ನು ಸಲ್ಲಿಸುತ್ತೇವೆ. Help us, Lord, to delight in your presence as we spend time with you, Lord. ನಿನ್ನ ಸಂಗಡ ಸಮಯವನ್ನು ಕಳೆಯುವಾಗ ನಿನ್ನ ಪ್ರಸನ್ನತೆಯಲ್ಲಿ ಸಂತೋಷಿಸುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ Be with ಮಾಡು. us this morning. ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮ ಸಂಗಡ ನೀನು In ತಾಯಿರು. Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. We are back to our studies in Sermon on Mount. ಪರ್ವತ ಪ್ರಸಂಗದ ಅಧ್ಯಾಯಗಳನ್ನು ನಾವು ಮುಂದುವರಿಸುತ್ತಾ ಇದ್ದೇವೆ. The Sermon on the Mount is impossible to live on our own. ಈ ಒಂದು ಪರ್ವತ ಪ್ರಸಂಗದ ಮೇಲೆ ಮಾಡಿರುವಂಥ ಪ್ರಸಂಗವನ್ನು ಅನುದಿನ ನಮ್ಮ ಸ್ವಂತ ಶಕ್ತಿಯ ಮೇಲೆ ಪಾಲಿಸುವುದಕ್ಕೆ ಬಹಳ So Jesus ಕಷ್ಟಕರವಾಗುತ್ತದೆ. invites us to pray. ಆ ಕಾರಣದಿಂದ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮ್ಮಲ್ಲಿ We are to ಕೇಳಿಕೊಳ್ಳುತ್ತಾನೆ. approach God as children who ask for good things and receive. ಒಳ್ಳೆ ಸಂಗತಿಗಳನ್ನು ಬೇಡಿಕೊಳ್ಳುವಂಥ ಒಳ್ಳೆ ಮಕ್ಕಳ ಹಾಗೆ ತಂದೆಯಾದ ದೇವರ ಮುಂದೆ ನಾವು ಹೋಗಬೇಕೆಂಬುದಾಗಿ ದೇವರು ಬಯಸುತ್ತಾನೆ. Today we are focusing on Matthew 7:7-12. ಇವತ್ತು ನಾವು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ ಧ್ಯಾನ ಮಾಡೋಣ. I titled today's sermon, Ask, Seek, Knock. ಇವತ್ತು ಕೇಳುವಂತ ಸಂದೇಶ, ಬೇಡಿರಿ, ಹುಡುಕಿರಿ, ತಟ್ಟಿರಿ. Verse 7 says, Ask and it will be given to you, seek and you will find, knock and the door will be open to you. 7ನೇ ವಾಕ್ಯ ಹೇಳುತ್ತದೆ, ಕೇಳಿಕೊಳ್ಳಿರಿ, ಅದು ನಿಮಗೆ ಕೊಡಲ್ಪಡುವುದು, ಹುಡುಕಿರಿ, ನಿಮಗೆ ಸಿಗುವುದು, ತಟ್ಟಿರಿ, ಬಾಗಿಲು ನಿಮಗೆ ತೆರೆಯಲ್ಪಡುವುದು. Like a child, simply ask God. ನೀವು ಸರಳವಾಗಿ ಮಕ್ಕಳ ಹಾಗೆ ದೇವರ ಮುಂದೆ ಬೇಡಿಕೊಳ್ಳಿರಿ. That is not sufficient. ಅಷ್ಟೇ ಸಾಕಾಗಲ್ಲ. Sometimes we have to seek for our dad ಕೆಲವೊಂದು ಸಾರಿ ನಾವು ತಂದೆಯನ್ನು because ಹುಡುಕುವರಾಗಿರಬೇಕು. we're missing him in action. ಯಾಕಂದ್ರೆ ದೇವರು ಇನ್ನು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಸಾಧಿಸುತ್ತಾ ಇಲ್ಲ. Sometimes father is working from home but he is inside the closed doors. ಕೆಲವೊಂದು ಸಾರಿ ತಂದೆಯಿಂದರು ಮನೆಯಿಂದ ಕೆಲಸ ಮಾಡುತ್ತಾ ಇರುವಾಗಲೂ ಸಹ ಅವರು ಕೋಣೆ ಒಳಗೆ ಇರುತ್ತಾರೆ. If the child needs something, the child will keep knocking till the child gets the thing. ಮಗುವಿಗೆ ಏನೇ ಅಗತ್ಯ ಬರುವುದಾಗಿದ್ದರೆ ಮಗು ಬಾಗಿಲು ತಟ್ಟುವುದನ್ನು ಆರಂಭಿಸುತ್ತದೆ. ಬಾಗಿಲು ತೆರೆಯುವ ತನಕ ಮಗು ಬಾಗಿಲನ್ನು ತಟ್ಟುತ್ತಲೇ In ಇರುತ್ತದೆ. other words, in English we have this word PUSH, push. Pray until something happens. ಪುಷ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಅದನ್ನು ಅರ್ಥೈಸಿಕೊಳ್ಳಬೇಕಾಗುವುದಾಗಿದ್ದರೆ ಸಂಗತಿಗಳು ಸಂಭವಿಸುವ ತನಕ ನಾವು ಪ್ರಾರ್ಥನೆ ಮಾಡಬೇಕು. So, ask, seek and knock, that intensifies in the progress. ನಾವು ನೋಡುತ್ತೇವೆ, ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ ಎಂಬುವ ಈ 3 ಸಂಗತಿಗಳು ಒಂದಾದ ನಂತರ ಇನ್ನೊಂದು ವೇಗದಲ್ಲಿ ಹೆಚ್ಚಾಗಿರುತ್ತವೆ. The more we receive the blessing of God, more happy we'll be. ನಾವು ಎಷ್ಟು ಹೆಚ್ಚಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೋ ಅಷ್ಟೇ ನಾವು ಸಂತೋಷಿಸಲು That's ಆರಂಭಿಸುತ್ತೇವೆ. what John 16:24 Jesus says. ಆದ್ದರಿಂದಲೇ ಯೋಹಾನ 6ನೇ ಅಧ್ಯಾಯದ 16ನೇ ಅಧ್ಯಾಯದ 24ನೇ ವಾಕ್ಯ ಹೀಗೆ ಹೇಳುತ್ತದೆ, Until now you have not asked for anything in my name. Ask and you will receive, and your joy will be complete. ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಏನು ಕೇಳಿಕೊಳ್ಳಲಿಲ್ಲ, ಕೇಳಿರಿ, ನೀವು ಪಡೆದುಕೊಳ್ಳುವಿರಿ, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. So that doesn't mean we should ask God for anything and everything. ನಮಗೆ ಇಷ್ಟ ಬಂದ ಹಾಗೆ ಏನನ್ನೆಲ್ಲ ಬೇಕೋ ಅದನ್ನು ದೇವರಿಂದ ಕೇಳಿಕೊಳ್ಳಬೇಕೆಂಬುದಾಗಿ ಅರ್ಥವಲ್ಲ. Prayer is not a blank check to pray selfishly for whatever we want. ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ನಮ್ಮ ಸ್ವಾರ್ಥದ ಆಶೆಗಳನ್ನೆಲ್ಲ ಪಡೆದುಕೊಳ್ಳುವುದಕ್ಕಾಗಿ ಬೇಡಿಕೊಳ್ಳುವಂಥದ್ದಲ್ಲ. In James chapter 4, 2 and 3, ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ you ಹೀಗೆ want ಹೇಳುತ್ತದೆ, something but don't get it. You kill and covet, but you cannot have what you want. You quarrel and fight, you do not have, because you do not ask God. When you ask, you do not receive. Why? Because you ask with wrong motives, that you may spend what you get on your pleasures. ನೀವು ಆಶಿಸಿದರೂ ಪಡೆಯದೇ ಇದ್ದೀರಿ, ನೀವು ಕೊಲ್ಲುತ್ತೀರಿ, ದುರಾಶೆಯಿಂದ ಅಪೇಕ್ಷಿಸುತ್ತೀರಿ, ಆದರೆ ಪಡೆಯಲಾರಿರಿ. ನೀವು
ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ, ಆದರೂ ನೀವು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರಕುವುದಿಲ್ಲ. ನೀವು ಬೇಡಿದ್ದನ್ನೆಲ್ಲ ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂತ ತಪ್ಪಾಗಿ ಬೇಡಿಕೊಳ್ಳುವುದರಿಂದ ನಿಮಗೆ ದೊರಕುವುದಿಲ್ಲ. Prayer is not we filling everything in the paper and asking God to say amen. No, that is not prayer. ಪ್ರಾರ್ಥನೆ ಎಂಬುದಾಗಿ ಹೇಳುವುದಾಗಿದ್ದರೆ ನಾವು ಒಂದು ಚೀಟಿಯಲ್ಲಿ ಎಲ್ಲಾ ವಿಷಯಗಳನ್ನು ಬರೆದು ದೇವರೇ ಇದನ್ನೆಲ್ಲ ನೀನು ಅನುಗ್ರಹಿಸಿ ಎಂಬುದಾಗಿ ಹೇಳುವುದು ಪ್ರಾರ್ಥನೆ ಅಲ್ಲ. Prayer is all about we giving blank paper and God filling everything and we are saying amen to it. ಆದರೆ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ನಾವು ಒಂದು ಖಾಲಿ ಹಾಳೆಯನ್ನು ದೇವರ ಮುಂದೆ ಕೊಟ್ಟು, ದೇವರೇ ನಿನ್ನ ಇಷ್ಟಾರ್ಥಗಳನ್ನು ಇದರಲ್ಲಿ ಬರೆ ಮತ್ತು ನಾನು ಅದನ್ನು ಪಾಲಿಸುತ್ತೇನೆ ಎಂಬ ಆಸೆಯಿಂದ ಹೇಳುವುದೇ ಪ್ರಾರ್ಥನೆಯಾಗಿದೆ. And that's what Matthew 6:33 reminds us, seek first what God wants and then all this worldly thing, all what we need God will provide. ಆದ್ದರಿಂದ ಮತ್ತಾಯ 6:33 ಹೀಗೆ ಹೇಳುತ್ತದೆ, ಮೊದಲು ದೇವರ ರಾಜ್ಯಕ್ಕೆ ನೀವು ತವಕ ಪಡುವರಾಗಿದ್ದರೆ ಆಗ ನಿಮಗೆ ಬೇಕಾಗಿರುವಂತ ಎಲ್ಲ ಅವಶ್ಯಕತೆಗಳನ್ನು ತಂದೆಯಾದ ದೇವರು ಒದಗಿಸಿಕೊಡುತ್ತಾನೆ. Same thing is echoed in 1 John 5:14 and 15. ಅದೇ ಮಾತನ್ನು 1 ಯೋಹಾನ 5ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. This is a confidence we have in approaching God, that if we ask anything according to His will, He hears us. And we know that He hears us, whatever we ask, we know that we have what we asked of Him. ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆಂಬ ಭರವಸೆಯು ಆತನಲ್ಲಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಗಳನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡುವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ತಿಳಿದದೆ. So before we ask, we should know the heart of the Father. ನಾವು ಬೇಡಿಕೊಳ್ಳುವಕ್ಕಿಂತ ಮುಂಚೆ ತಂದೆಯ ಹೃದಯವನ್ನು ಅರ್ಥೈಸಿಕೊಳ್ಳಬೇಕು. When we know the heart of the Father, we'll ask according to the will of the Father, and when we will the will of the Father, all our prayers will be answered. ನಾವು ತಂದೆಯ ಹೃದಯವನ್ನು ಅರ್ಥೈಸಿಕೊಳ್ಳುವಾಗ ತಂದೆಯ ಹೃದಯದ ಅನುಸಾರವಾಗಿ ಆತನ ಚಿತ್ತಾನುಸಾರವಾಗಿ ನಾವು ಬೇಡಿಕೊಳ್ಳಲು ಆರಂಭಿಸುತ್ತೇವೆ. ಅಂತ ಪ್ರಾರ್ಥನೆಗಳನ್ನು ದೇವರು ಖಂಡಿತವಾಗಿ ಕೇಳಿ ಅದಕ್ಕೆ ಸದುತ್ತರವನ್ನು ಕೊಡುವ ಆತನಾಗಿದ್ದಾನೆ. Now this ask, seek, knock, it is for whom? ಈ ಕೇಳಿರಿ, ಹುಡುಕಿರಿ, ತಟ್ಟಿರಿ ಎಂಬ ಈ ವಾಗ್ದಾನ ಯಾರಿಗೆ ಕೊಡಲ್ಪಟ್ಟಿದೆ? Verse 8, for everyone. ಇದು ಎಲ್ಲರಿಗೂ ಕೊಡಲ್ಪಟ್ಟಂತ ವಾಗ್ದಾನ. Everyone who comes to Lord Jesus, you can ask. ಯಾರ್ಯಾರು ಕ್ರಿಸ್ತೇಸುವಿನ ಕಡೆಗೆ ಬರುತ್ತಾರೋ ಅವರಿಗೆಲ್ಲ ಈ ವಾಗ್ದಾನವು ಕೊಡಲ್ಪಟ್ಟಿದೆ. Whoever believed in the Son of God will have eternal life. ಯಾರ್ಯಾರು ಕ್ರಿಸ್ತೇಸುವಿನಲ್ಲಿ ನಂಬಿಕೆ ಇಟ್ಟಾರೋ ಅವರಿಗೆ ನಿತ್ಯ ಜೀವವು ದೊರಕಿದೆ. It is not special saints or pastors or scholars, it is for everyone. ಅದು ಕೇವಲ ವಿಶೇಷವಾದಂತ ಜನರಿಗೆ ಅಥವಾ ಸದ್ಭಕ್ತರಿಗೆ ಮಾತ್ರವಲ್ಲ, ಅದು ಎಲ್ಲರಿಗೆ ಕೊಡಲ್ಪಟ್ಟಂತ ಅನುಗ್ರಹವಾಗಿದೆ. What a pleasure God took in planning something. ದೇವರು ನಮಗೋಸ್ಕರ ಸಂಗತಿಗಳನ್ನು ಉದ್ದೇಶಿಸುವುದರಲ್ಲಿ ಮಹಾ ಸಂತೋಷವನ್ನು ವಹಿಸಿಕೊಂಡನು. What is that planning? ಆತನ ಆ ಒಂದು ಮಹಾ ಸಂತೋಷ Before the ಯಾವುದರಲ್ಲಿತ್ತು? foundation of the world, God decided to adopt us as His sons and daughters. ಭೂಮಿಯ ಅಸ್ತಿವಾರಕ್ಕಿಂತ ಮುಂಚೆ ದೇವರು ನಮ್ಮನ್ನು ಪುತ್ರ ಪುತ್ರಿಯರನ್ನಾಗಿ ದತ್ತು ಸ್ವೀಕಾರ ಮಾಡಿಕೊಳ್ಳುವುದಕ್ಕಾಗಿ ಆತನು ಮನಸ್ಸು ಮಾಡಿದನು. Ephesians chapter 1:3-6 I like to read from Message Bible. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ ಮೆಸೇಜ್ ಬೈಬಲ್ ಎಂಬ ವರ್ಷನಿಂದ ನಾವು ಓದಲು How ಬಯಸುತ್ತೇವೆ. blessed is God and what a blessing He is. He is a Father of our Master Jesus Christ and takes us to the high place of blessing in Him. Long before He laid down earth's foundations, He had us in mind, had settled on us as the focus of His love, to be made whole and holy by His love. Long ago He decided to adopt us into His family through Jesus Christ. What a pleasure He took in planning this. He wanted us to enter into the celebration of His lavish gift giving by the hand of His beloved Son.
God had great pleasure in adopting us as his sons and daughters. ದೇವರು ನಮ್ಮನ್ನು ಪುತ್ರ ಪುತ್ರಿಯನ್ನಾಗಿ ದತ್ತು ಸ್ವೀಕಾರ ಮಾಡುವುದಕ್ಕಾಗಿ ಆತನು ಸುಸಂತೋಷವನ್ನು ಪಡುವಾತನಾಗಿದ್ದನು. Because he loved us so much, he allowed his son to be sacrificed at the cross. ಆತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುವ ಕಾರಣದಿಂದ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಆತನು ಬಲಿ He ಅರ್ಪಿಸಿದನು. wanted us to ask. ಆತನು ಬಯಸುತ್ತಾನೆ, ನನ್ನ ಮಕ್ಕಳು ಬಂದು ನನ್ನಲ್ಲಿ You ಕೇಳಿಕೊಳ್ಳಬೇಕು. study the Greek tense, it is always present continuous. In other words, it is all about keep on asking, keep on seeking and keep on knocking. ಈ ಗ್ರೀಕ್ ಭಾಷೆಯಲ್ಲಿ ಈ ವಾಕ್ಯವನ್ನು ಓದುವುದಾಗಿದ್ದರೆ ಅದು ಕೇವಲ ಬೇಡಿಕೊಳ್ಳಿರಿ ಅಂತ ಬರೆದಿಲ್ಲ, ಆದರೆ ಬೇಡಿಕೊಳ್ಳುತ್ತಲೇ ಇರ್ರಿ, ತಟ್ಟುತ್ತಲೇ ಇರ್ರಿ, ಹುಡುಕುತ್ತಲೇ ಇರ್ರಿ ಎಂಬುದಾಗಿ ಅದು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. Now look at the 7 promises you'll have for those who ask and seek and knock. ಯಾರ್ಯಾರು ಬೇಡಿಕೊಳ್ಳುತ್ತಾರೋ, ಹುಡುಕುತ್ತಾರೋ, ತಟ್ಟುತ್ತಾರೋ ಇಂಥವರಿಗೆ 7 ವಾಗ್ದಾನಗಳನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. Verse 7, 8 and 11. 7ನೇ ವಾಕ್ಯ, 8ನೇ ವಾಕ್ಯ ಮತ್ತು 11ನೇ ವಾಕ್ಯ. Those who ask, it will be given to them. Those who seek will find. Those who knock, the door will be opened. Verse 8, who asks, they receive. He who seeks finds. And to him who knocks, the door will be opened. Verse 11, how much more will your Father in heaven give good gifts to those who ask him. 7ನೇ ವಾಕ್ಯ, ಕೇಳಿಕೊಳ್ಳಿರಿ ಅದು ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ಬಾಗಿಲು ನಿಮಗೆ ತೆರೆಯಲ್ಪಡುವುದು. 8ನೇ ವಾಕ್ಯ, ಏಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಪಡೆದುಕೊಳ್ಳುವನು, ಹುಡುಕುವವನಿಗೆ ಸಿಗುವುದು, ತಟ್ಟುವನಿಗೆ ಬಾಗಿಲು ತೆರೆಯುವುದು. 11ನೇ ವಾಕ್ಯ, ಕೆಟ್ಟವರಾದ ನೀವು ಒಳ್ಳೆಯದನ್ನು ನಿಮ್ಮ ಮಕ್ಕಳಿಗೆ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯವುಗಳನ್ನು ಕೊಡುವನಲ್ಲವೋ. Something for everyone who asks. ಯಾರ್ಯಾರು ಬೇಡಿಕೊಳ್ಳುತ್ತಾರೋ ಏನನ್ನಾದರೂ ಅವರು ಹೊಂದಿಕೊಳ್ಳುತ್ತಾರೆ. That means the Lord is saying, come. For example, the master is saying, come on, I'm going to give everybody a coconut. ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ, ನಮ್ಮ ದೇವರು ಆಹ್ವಾನಿಸುತ್ತಾ ಇದ್ದಾನೆ, ಬನ್ನಿರಿ ನೀವು ನನ್ನಲ್ಲಿ ಬೇಡಿಕೊಳ್ಳಿರೆಂಬುದಾಗಿ. ಉದಾಹರಣೆಗೆ ಯಜಮಾನನು ಈಗ ಹೇಗೆ ಹೇಳುತ್ತಾನೆ, ಬೇಡಿಕೊಳ್ಳಿರಿ, ಬೇಡಿಕೊಂಡರೆ ನಾನು ಪ್ರತಿಯೊಬ್ಬರಿಗೆ ಒಂದೊಂದು ತೆಂಗಿನಕಾಯಿಯನ್ನು ಕೊಡುತ್ತೇನೆ. So the gardener is giving you a coconut. ಆ ಕಾರಣದಿಂದ ತೋಟಗಾರ ನಿಮಗೋಸ್ಕರ ಒಂದು ತೆಂಗಿನಕಾಯಿಯನ್ನು ಕೊಡುತ್ತಿದ್ದಾನೆ. You got the coconut. ಈಗ ನಿಮಗೆ ತೆಂಗಿನಕಾಯಿ ಸಿಕ್ಕಿದೆ. Some people don't want to seek what is inside the coconut. ಆದ್ರೆ ಕೆಲವು ಜನರಿಗೆ ತೆಂಗಿನಕಾಯಿ ಒಳಗಡೆ ಏನಿದೆ ಎಂಬುದಾಗಿ ನೋಡುವುದಕ್ಕೆ ಇಷ್ಟ ಇಲ್ಲ. Some people started working, peels the outer shell. ಕೆಲವು ಜನರು ಈ ಕಾಯಿಯ ಮೇಲೆ ಇರುವಂತ ಆ ಮೇಲಿನ ಸಂಗತಿಯನ್ನು ತೆಗೆಯುತ್ತಾರೆ. And then they give up. ಆ ನಂತರ ಅವರು ಬೇಸೊತ್ತು ಬಿಟ್ಟು ಬಿಡುತ್ತಾರೆ. They keep the coconut there. ಅಲ್ಲೇ ಆ ಒಂದು ತೆಂಗಿನಕಾಯಿಯನ್ನು ಇಟ್ಟು But some ಬಿಡುತ್ತಾರೆ. people knock it. ಆದ್ರೆ ಕೆಲವು ಜನರು ಅದಕ್ಕೆ ಪೆಟ್ಟನ್ನು ಕೊಡುತ್ತಾರೆ. And then they will see the beautiful coconut inside. ಆ ನಂತರ ಮಾತ್ರವೇ, ಪರಿಶ್ರಮದ ನಂತರ ಒಳಗಿರುವಂತ ಮಧುರವಾದಂತ ತೆಂಗಿನ ಕಾಯನ್ನು ನೋಡುತ್ತಾರೆ. Progress in your perseverance with the Lord, more greater rewards you will have. ನೀವು ಎಷ್ಟು ತಾಳ್ಮೆಯಿಂದ ಕರ್ತನನ್ನು ಹುಡುಕುತ್ತೀರೋ ಅಷ್ಟು ಹೆಚ್ಚಾಗಿ ನೀವು ಕರ್ತನಿಂದ ಆಳವಾದ ಬಹುಮಾನವನ್ನು ಹೊಂದಿಕೊಳ್ಳುತ್ತೀರಿ. And that's what verse 9 Jesus gives example. ಆದ್ದರಿಂದ 9ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಕೊಡುತ್ತಿದ್ದಾನೆ. Jesus is the only good person in the world. ಯೇಸು ಸ್ವಾಮಿ ಮಾತ್ರವೇ ಈ ಲೋಕದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ. All other human beings are evil. ಬೇರೆ ಬಾಕಿ ಎಲ್ಲಾ ಜನರು ಕೆಟ್ಟವರು. So he is asking us, if you who are evil, you know how to give good gifts, how much more the heavenly Father will give. He is always good. ಆತನು ಹೀಗೆ ಹೇಳುತ್ತಾನೆ, ಕೆಟ್ಟವರಾದ ನೀವು ಒಳ್ಳೆಯದನ್ನು ನಿಮ್ಮ ಮಕ್ಕಳಿಗೆ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯದನ್ನು ಕೊಡುವುದಿಲ್ಲವೋ ಎಂಬುದಾಗಿ. If a child asks you bread, will you give stone? ನಿನ್ನ ಮಗು ಬಂದು ನಿನ್ನಲ್ಲಿ ರೊಟ್ಟಿ ಕೇಳಿದರೆ ನೀನು ಕಲ್ಲನ್ನು ಕೊಡುವಿಯೋ? 10ನೇ ವಾಕ್ಯ, If a child asks you for fish, ನಿನ್ನ ಮಗು ಮೀನನ್ನು ಕೇಳಿದರೆ will you give him fried cobra? ನೀನು ಬೇಯಿಸಿದಂಥ ನಾಗರಹಾವನ್ನು ಕೊಡುತ್ತೀಯಾ?
You know, in Galilee, people don't eat fried cobra, all that stuff. They eat more fried fish and all that stuff. ನಾವು ನೋಡ್ತೇವೆ ಗಲಿಲಾಯದ ಪ್ರಾಂತ್ಯದಲ್ಲಿ ಅಲ್ಲಿ ಜನರು ಹಾವನ್ನು ತಿನ್ನುವುದಿಲ್ಲ, ಆದರೆ ಮೀನನ್ನು ತಿನ್ನುತ್ತಾರೆ. Why these two examples? ಯಾಕೆ ದೇವರು ಈ ಎರಡು ಉದಾಹರಣೆಯನ್ನು Verse ಕೊಡಬೇಕಾಯಿತು? 11. 11ನೇ ವಾಕ್ಯ. Though you are evil, know how to give good gifts to your children. ನೀವು ಕೆಟ್ಟವರಾದ ನೀವೇ ಒಳ್ಳೆಯದನ್ನು ನಿಮ್ಮ ಮಕ್ಕಳಿಗೆ ಕೊಡಬಲ್ಲವರಾದರೆ, In other words, ಇನ್ನೊಂದು ಮಾತಿನಲ್ಲಿ our Heavenly Father is loving, good and righteous. He is generous and gracious. ನಮ್ಮ ಸ್ವರ್ಗೀಯ ತಂದೆಯು ಪ್ರೀತಿಯುಳ್ಳವನಾಗಿದ್ದಾನೆ, ಆತನು ಉದಾರ ಸ್ವಭಾವದವನಾಗಿದ್ದಾನೆ, ಆತನು ನಮ್ಮನ್ನು ಕೊನೆಯಿಲ್ಲದಂತ ಪ್ರೀತಿಯಿಂದ ಪ್ರೀತಿಸುವಂತ He ದೇವರಾಗಿದ್ದಾನೆ. always gives the best for his children. ಆತನು ತನ್ನ ಮಕ್ಕಳಿಗೆ ಅತ್ಯುತ್ತಮವಾದದ್ದನ್ನೇ ಕೊಡುವಾತನಾಗಿದ್ದಾನೆ. Psalm 34 verse 10 says, ಕೀರ್ತನೆಗಳು 34ನೇ ಅಧ್ಯಾಯದ 10ನೇ ವಾಕ್ಯ ಹೀಗೆ ಹೇಳುತ್ತದೆ, even strong young lions sometimes go hungry, but those who trust in the Lord will lack no good thing. ಸಿಂಹಗಳು ಹಸಿದು ಬಳಲಬಹುದು, ಆದರೆ ಯೆಹೋವನನ್ನು ಹುಡುಕುವವರಿಗೆ ಯಾವ ಒಳ್ಳೆಯವುಗಳ ಕೊರತೆ ಇರುವುದಿಲ್ಲ. Strong young cubs can go hungry, though their parents are hard working, they can miss it. But those who lack those who seek God will never lack any good thing. ವಾಕ್ಯ ಹೇಳುವಂಥದ್ದು, ಪ್ರಾಯ ಸಿಂಹಗಳು ಹಸಿವೆಯಿಂದ ಬಳಲಲು ಸಾಧ್ಯವಿದೆ, ಆದರೆ ಯೆಹೋವನನ್ನು ಹುಡುಕುವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. Psalm 84:11 says, the Lord will withhold no good thing from those who do what is right. ಕೀರ್ತನೆಗಳು 84ನೇ ಅಧ್ಯಾಯದ 11ನೇ ವಾಕ್ಯ ಹೀಗೆ ಹೇಳುತ್ತದೆ, ಸಂಪೂರ್ಣವಾಗಿ ನಡೆದುಕೊಳ್ಳುವವರಿಗೆ ಆತನು ಒಳ್ಳೆಯದನ್ನು ಮಾಡಲು ಹಿಂದಿರುಗುವುದಿಲ್ಲ. Something is good for us, he will never ever stop that thing from us. ಯಾವುದೇ ಒಳ್ಳೆಯದು ನಮಗೆ ಇದೆ ಅಂತ ದೇವರಿಗೆ ಗೊತ್ತಿದ್ದರೆ ಆ ಒಳ್ಳೆಯದನ್ನು ಕೊಡುವುದರಲ್ಲಿ ಆತನು ಹಿಂದಿರುಗುವುದಿಲ್ಲ. Thomas Watson wrote like this, ಥಾಮಸ್ ವಾಟ್ಸನ್ ಎಂಬವರು ಈ ಮಾತನ್ನು ಹೇಳಿದರು, if it is good for us we shall have it. ಇದು ಒಂದು ವೇಳೆ ನಮಗೆ ಇದು ಒಳ್ಳೆಯದಾಗಿದ್ದರೆ ಖಂಡಿತವಾಗಿ ನಾವು ಅದನ್ನು ಪಡೆದುಕೊಳ್ಳುತ್ತೇವೆ. If it is not good for us, then the withholding of it is good. ಒಂದು ವೇಳೆ ಇದು ನಮಗೆ ಒಳ್ಳೆಯದಾಗಿದ್ದರೆ, ಒಳ್ಳೆಯದಾಗದಿದ್ದರೆ ಇದನ್ನು ದೇವರು ನಮಗೆ ಕೊಡದೇ ಇರುವುದರಿಂದ ನಮಗೆ ಒಳ್ಳೆಯದನ್ನು ಮಾಡುವ In ಆತನಾಗಿದ್ದಾನೆ. other words, he is reminding us, good fathers won't give everything a child asks for. ಇನ್ನೊಂದು ಮಾತಿನಲ್ಲಿ ಆತನು ನಮ್ಮ ಮನಸ್ಸಿಗೆ ತರುವಂತ ವಿಷಯವೇನೆಂದರೆ, ಒಳ್ಳೆಯ ತಂದೆ ಎಂದಿರು ಮಕ್ಕಳು ಬಯಸುವುದನ್ನೆಲ್ಲ ಅವರು ಮಕ್ಕಳಿಗೆ ಕೊಡುವುದಿಲ್ಲ. Responsible parents know what to give and what not to give for their children. ಜವಾಬ್ದಾರಿಕೆಯಿಂದ ಬದುಕುವಂತ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಏನನ್ನು ಕೊಡಬೇಕು ಕೊಡಬಾರದೆಂಬುದಾಗಿ ತಿಳಿದುಕೊಂಡಿದ್ದಾರೆ. Sometimes God will tell yes to our prayers. ಕೆಲವೊಂದು ಸಾರಿ ದೇವರು ತಕ್ಷಣವೇ ನಮ್ಮ ಪ್ರಾರ್ಥನೆಗೆ Sometimes He will ಸದುತ್ತರವನ್ನು say ಕೊಡುತ್ತಾನೆ. no to our prayers. ಕೆಲವೊಂದು ಸಾರಿ ಆಗಲ್ಲ ಅಂತ ದೇವರು ಹೇಳುತ್ತಾನೆ. Sometimes He will be silent. ಕೆಲವೊಂದು ಸಾರಿ ಆತನು ಮೌನವಾಗಿರುತ್ತಾನೆ. Sometimes He will give us different answer. ಕೆಲವೊಂದು ಸಾರಿ ನಾವು ಬಯಸದೇ ಇರುವಂತಹ ಉತ್ತರಗಳನ್ನು ಆತನು ಕೊಡುತ್ತಾನೆ. One of my friend, he was very great spendthrift. ನನ್ನ ಒಬ್ಬ ಸ್ನೇಹಿತನು, ಆತನು ಯಾವಾಗಲೂ ಹಣ ಖರ್ಚು ಮಾಡುವ ಆತನಾಗಿದ್ದನು. To overcome. ಈ ಒಂದು ಶೋಧನೆಯನ್ನು ಜಯಿಸುವುದಕ್ಕೆ ಭಯಂಕರ ಆತನು ಕಷ್ಟಪಡುತ್ತಿದ್ದನು. And God blessed him with a different answer in the wife he received. God blessed him with a stingiest wife. ಆಗ ದೇವರು ಈ ಆತನ ಪ್ರಾರ್ಥನೆಗೆ ಸದುತ್ತರವಾಗಿ ಒಬ್ಬ ಜಿಪುಣಳಾಗಿರುವಂತ ಹೆಂಡತಿಯನ್ನು ಕೊಟ್ಟು ಆತನನ್ನು ಆಶೀರ್ವದಿಸಿದನು. Somehow God will be answering us, not our prayers. ದೇವರು ಯಾವಾಗಲೂ ತನ್ನ ಮಕ್ಕಳಿಗೆ ಸದುತ್ತರವನ್ನು ಕೊಡುತ್ತಾನೆ, ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡಲ್ಲ. Prayer is we communicating with the Lord. ನಾವು ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ದೇವರೊಟ್ಟಿಗೆ ಸಂಭಾಷಣೆಯನ್ನು ಮಾಡುವಂತದ್ದು. God how to communicate to us. ದೇವರು ಸಹ ನಮ್ಮ ಜೊತೆಯಲ್ಲಿ ಮಾತನಾಡುವುದಕ್ಕೆ ಆಸಕ್ತಿ God ಹೊಂದಿಕೊಂಡಿದ್ದಾನೆ. wants each one of us to imitate Him as dear children.
ಆತನ ಪ್ರಿಯರಾದ ಮಕ್ಕಳ ಹಾಗೆ ಆತನನ್ನೇ ನಾವು ಅನುಸರಿಸಬೇಕೆಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ. That is verse 12. ಅದೇ 12ನೇ So in ವಾಕ್ಯವಾಗಿದೆ. everything do to others what you would have them do to you, for this psalms of the law and the prophets. ಆದ್ದರಿಂದ ಜನರು ನಿಮಗೆ ಏನೇನು ಮಾಡಬೇಕೆಂತ ನೀವು ಬಯಸುತ್ತೀರೋ ಅವುಗಳನ್ನು ನೀವು ಸಹ ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಬೋಧನೆಯ ಸಾರಾಂಶವು. What's the summary of that statement? ಈ ಒಂದು ವಾಕ್ಯದ ಸಾರಾಂಶ ಏನಾಗಿದೆ? Be generous and gracious like your heavenly Father. ನಿಮ್ಮ ಸ್ವರ್ಗೀಯ ತಂದೆಯ ಹಾಗೆ ನೀವು ಧಾರಾಳ ಸ್ವಭಾವದವರು, ಉದಾರ ಮನಸ್ಸಿನವರಾಗಿರಬೇಕು. Just as God gives good things in answer to prayer, we should do good things to others as we have opportunity. ಯಾವ ರೀತಿಯಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಮಗೆ ಒಳ್ಳೆಯದನ್ನೇ ಅನುಗ್ರಹಿಸಿ ಕೊಡುತ್ತಾನೆ, ಅದೇ ರೀತಿಯಾಗಿ ಇತರರಿಗೆ ಸಹ ನಾವು ಒಳ್ಳೆಯದನ್ನು ಮಾಡುವರಾಗಿರಬೇಕು. Don't treat others as they deserve. ಯಾವ ರೀತಿಯಾಗಿ ನಾವು ಅವರನ್ನು ನೋಡಿಕೊಳ್ಳಬೇಕಂತ ಬಯಸುತ್ತಾರೋ ಹಾಗೆ ನಾವು ನೋಡಿಕೊಳ್ಳುವುದಲ್ಲ. Don't treat others the way they treat you. ನಿಮ್ಮನ್ನು ಅವರು ಹೇಗೆ ನೋಡಿಕೊಳ್ಳುತ್ತಾರೆ ಹಾಗೆ ನೀವು ಅವರ ಜೊತೆಯಲ್ಲಿ ನೀವು ಇರಬಾರದು. Treat others the way God treats you. ದೇವರು ಯಾವ ರೀತಿಯಾಗಿ ನಿಮ್ಮನ್ನು ನೋಡಿಕೊಳ್ಳುತ್ತಾ ಇದ್ದಾನೋ ಹಾಗೆ ನೀವು ಇತರರನ್ನು ನೋಡಿಕೊಳ್ಳುವರಾಗಿರಬೇಕು. That is a summary of all the law and prophets. ಈ ರೀತಿಯಾಗಿ ಇಡೀ ಇದೇ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಬೋಧನೆಯ ಸಾರಾಂಶ. What is the scope of this? ಇದರ ಉದ್ದೇಶವೇನಾಗಿದೆ? In everything you bless others the way God blesses you. ಯಾವ ರೀತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೋ ಅದೇ ರೀತಿಯಾಗಿ ನೀವು ಎಲ್ಲರನ್ನು ಆಶೀರ್ವದಿಸುವರಾಗಿರಬೇಕು. But to be like that you need to pray non-stop. ಈಗ ಈ ರೀತಿಯಾಗಿ ನಾವು ಬದುಕಬೇಕಾಗಿದ್ದರೆ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. Sermon on the Mount is not that easy. ಈ ಪರ್ವತ ಪ್ರಸಂಗ ಅನುಸರಿಸುವುದು ಅದು ಸುಲಭವಾಗಿರಲ್ಲ. Christianity in one word is relationship. ಕ್ರೈಸ್ತತ್ವ ಒಂದೇ ಒಂದು ಶಬ್ದದಲ್ಲಿ ಹೇಳುವುದಾಗಿದ್ದರೆ ಅದು ಸಂಬಂಧಗಳಾಗಿವೆ. Symbol of Christianity is cross. ನಾವು ಕ್ರೈಸ್ತತ್ವದ ಚಿಹ್ನೆಯನ್ನು ನೋಡುವುದಾಗಿದ್ದರೆ ಒಂದು ಶಿಲುಬೆ ಆಗಿದೆ. The vertical relationship with God supporting the horizontal relation with one another. ಉದ್ದವಾದ ಹಲಿಗೆಯು ಅದು ಕ್ರಿಸ್ತನೊಟ್ಟಿಗೆ ನಾವು ಇಟ್ಟುಕೊಳ್ಳುವಂತ ಸಂಬಂಧ, ಅಗಲವಾದ ಆ ಹಲಿಗೆಯು ಅದು ನಾವು ಇತರ ದೇವರ ಮಕ್ಕಳೊಟ್ಟಿಗೆ ಬೆಳೆಸಿಕೊಳ್ಳುವಂತ ಸಂಬಂಧವಾಗಿರುತ್ತದೆ. Vertically you are connected with God the heavenly Father, and horizontally you will be able to reflect God the heavenly Father to each other. ನೀವು ತಂದೆಯಾದ ದೇವರೊಟ್ಟಿಗೆ ಒಳ್ಳೆ ಸಂಬಂಧವನ್ನು ನೀವು ಇಟ್ಟುಕೊಂಡಿದ್ದರೆ ಆ ಸಂಬಂಧವು ನೀವು ನಿಮ್ಮ ಸಹ ಜನರೊಟ್ಟಿಗೆ ಅವರ ಸಂಬಂಧಗಳಲ್ಲಿ ಅದು ತೋರ್ಪಡಿಸಲ್ಪಡುತ್ತದೆ. May God help each one of us ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. to progress in our asking, seeking and knocking. ನಾವು ಬೇಡಿಕೊಳ್ಳುವುದರಲ್ಲಿ, ಹುಡುಕುವುದರಲ್ಲಿ ಮತ್ತು ತಟ್ಟುವುದರಲ್ಲಿ ಇನ್ನೂ ಹೆಚ್ಚಾಗಿ ಮುಂದುವರಿಯುವರಾಗಿರಬೇಕು. And we will have beautiful stories to tell that God has blessed us and we have found so many great things, and God has opened many doors for us in this 2022. ಈ ಒಂದು ಹೊಸ ವರ್ಷ 2022ನೇ ಈ ವರ್ಷದಲ್ಲಿ ನಮಗೆ ಒಳ್ಳೆ ಸಾಕ್ಷಿಗಳು ನಮ್ಮಲ್ಲಿ ಸಿಗಬೇಕದೇನೆಂದರೆ ನಾವು ಬೇಡಿಕೊಂಡಾಗ ಕರ್ತನು ಸದುತ್ತರವನ್ನು ಕೊಟ್ಟನು, ತಟ್ಟಿದಾಗ ತೆರೆದನು, ಹುಡುಕಿದಾಗ ನಾವು ಪಡೆದುಕೊಂಡೆವು ಅಂತ ಅತ್ಯುತ್ತಮವಾದ ನಮ್ಮ ಸ್ವಂತ ಕಥೆಗಳನ್ನು ನಾವು ಉತ್ಪಾದಿಸಬೇಕು. When you ask in private, ನೀವು ರಹಸ್ಯವಾಗಿ ಅಥವಾ ಖಾಸಗಿಯ ಜೀವಿತದಲ್ಲಿ ಕರ್ತನಲ್ಲಿ ಬೇಡಿಕೊಳ್ಳುವಾಗ, when you keep seeking, ನೀವು ಹುಡುಕುತ್ತಲೇ ಇರುವಾಗ, when you knock, ನೀವು ತಟ್ಟುತ್ತಲೇ ಇರುವಾಗ you will see so many open doors. ನೀವು ಅನೇಕ ತೆರೆದ ಬಾಗಿಲುಗಳನ್ನು ನೋಡುತ್ತೀರಿ. There will be mushrooming of persecution. ನಾವು ಈ ದಿನಗಳಲ್ಲಿ ಅನೇಕ ಹಿಂಸೆಗಳಲ್ಲಿ ಹಾದು ಹೋಗಬೇಕಾಗಿದೆ. But in the midst of all that, ಆದ್ರೆ ಈ ಎಲ್ಲಾ ಹಿಂಸೆಗಳ ಮಧ್ಯದಲ್ಲಿ you will know that there is open heaven coming down. ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ ಪರಲೋಕವೇ ನಿಮಗೆ ತೆರೆಯಲ್ಪಟ್ಟಿದೆ ಎಂಬುದಾಗಿ ನಿಮಗೆ ಗೊತ್ತಾಗುತ್ತದೆ. Brave people will experience the moving of the Lord, descending and ascending of the angelic movement
on the earth. ಪ್ರಾರ್ಥನೆ ಮಾಡುವಂತ ಪ್ರತಿಯೊಬ್ಬರು ದೇವರ ಪ್ರಸನ್ನತೆಯನ್ನು ಅನುಭವಿಸುವರಾಗಿರುತ್ತಾರೆ. ದೇವದೂತರು ತಾನೇ ಕೆಳಗಿಳಿದು ಬರುವುದನ್ನು ಅವರು ಅನುಭವಿಸುತ್ತಾರೆ. All because the Son of Man has the key of everything. ಯಾಕಂದ್ರೆ ದೇವಕುಮಾರನ ಕೈಯಲ್ಲಿ ಎಲ್ಲಾ ವಿಷಯಗಳಿಗೆ ಬೀಗವು ಕೊಡಲ್ಪಟ್ಟಿದೆ. May God enable each one of us to receive more this 2022 for His glory. ಈ ಒಂದು ಹೊಸ ವರ್ಷದಲ್ಲಿ 2022ನೇ ವರ್ಷದಲ್ಲಿ ದೇವರಿಗೋಸ್ಕರ ಅತ್ಯುತ್ತಮ ಸಂಗತಿಗಳನ್ನು ಸಾಧಿಸುವುದಕ್ಕಾಗಿ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Even as the Lord has spoken to us this morning, this year, let us make a commitment to spend more time with the Lord in prayer. As we sing this song, let this be our heart's desire. Sweet hour of prayer that calls me from a world of care and bids me to my Father's throne, make all my wants and wishes known. ದೇವರು ಆಮೇಲೆ ನಮ್ಮ ಜೊತೆಯಲ್ಲಿ ಮಾತನಾಡಿರುವ ಹಾಗೆ ನಾವು ಈ ಪ್ರತಿಷ್ಠೆಯನ್ನು ಹೊಸ ವರ್ಷದಲ್ಲಿ ಮಾಡಿಕೊಳ್ಳೋಣ. ದೇವರೇ, ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಲು ನಾನು ಬಯಸುತ್ತೇನೆ. ಆ ಸುಮಧುರವಾದ ಆ ಸಂಬಂಧವನ್ನು ನಿನ್ನ ಜೊತೆಯಲ್ಲಿ ಬೆಳೆಸಿಕೊಳ್ಳಲು ಬಯಸುತ್ತೇನೆ. ನಿನ್ನ ಕೃಪಾ ಸಿಂಹಾಸನದ ಬಳಿಗೆ ಬರಲು ಬಯಸುತ್ತೇನೆ. ನನ್ನ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನೆಲ್ಲ ನಿನ್ನ ಮುಂದೆ ಇರಿಸಲು ಬಯಸುತ್ತೇನೆ. ಪ್ರತಿನಿತ್ಯವೂ ಕರ್ತನೆ, ನಿನ್ನ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡು ನಿನ್ನ ಸ್ವರವನ್ನು ಕೇಳಲು ಬಯಸುತ್ತೇನೆ ಎಂಬುದಾಗಿ ಈ ಹಾಡಿನ ಮುಖಾಂತರ ನಾವು ಈ ಪ್ರಾರ್ಥನೆಯನ್ನು ದೇವರಿಗೆ ಮಾಡಿಕೊಳ್ಳೋಣ. And gladly take my station
Sweet hour of prayer, sweet hour of prayer, sweet hour of prayer, sweet hour of prayer, that brings thy petition bear to him whose truth and faithfulness engage our waiting soul to bless. And since he bids me seek his face, believe his word and trust his grace, I'll cast on him my every care and wait for peace, sweet hour of prayer. I'll cast on him my every care and wait for peace, sweet hour of prayer. I'll cast on him my every care and wait for thee, sweet hour of prayer. With the amazing grace of our Lord and Savior Jesus Christ, ನಮ್ಮ ಯೇಸು ಕ್ರಿಸ್ತನ ಅಮೂಲ್ಯವಾದಂತಹ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆ ಇಲ್ಲದಂತಹ ಪ್ರೀತಿಯು, the abiding presence of the blessed Holy Spirit ಪರಿಶುದ್ಧಾತ್ಮನ ನಿತ್ಯವಾದಂತಹ ಪ್ರಸನ್ನತೆಯು be with each one of us. ನಾವೆಲ್ಲರ ಸಂಗಡ ಇರಲಿ. Enjoy the sweet hour of prayer every days of this 2022. ಈ ಒಂದು ಹೊಸ ವರ್ಷ 2022 ಪ್ರತಿನಿತ್ಯವೂ ಆತನ ಪ್ರಸನ್ನತೆಯ ಆ ಸವಿ ಅನುಭವವನ್ನು ಪಡೆಯುವುದಕ್ಕಾಗಿ ದೇವರು ತಾನೇ ಸಹಾಯ ಮಾಡಲಿ. God bless you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.